ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಘನಘೋರ ಯುದ್ಧ ಈಗಾಗಲೇ ತಿಂಗಳು ಕಳೆದಿದೆ. ನಿಲ್ಲುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ ಇರಾನ್ ನಿಲ್ಲಿಸುವಂಥ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಇದರ ಮಧ್ಯದಲ್ಲಿ ಟ್ರಂಪ್ ಈ ಯುದ್ಧವನ್ನ ನಿಲ್ಲಿಸುವಂಥ ಯೋಚನೆ ಮಾಡಿದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಯುದ್ಧವನ್ನ ನಿಲ್ಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ರ ಟ್ರಂಪ್ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮಾತುಕತೆಗೆ ಅಮೆರಿಕ ಮುಂದಾಗ್ತಾ ಇದೆ. ಆದರೆ ಇರಾನ್ ಇದಕ್ಕೆ ಬಗ್ತಾ ಇಲ್ಲ. ಇರಾನನ್ನು ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಮುಕ್ತಾಯ ಮಾಡಿದ್ದೇನೆ, ತಾನಾಗೆ ಮುಕ್ತಾಯವಾಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ದೇಶಗಳು ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧವನ್ನ ನಾವು ನಿಲ್ಲಿಸೋದಕ್ಕೆ ಒಂದಷ್ಟು ಒಲವನ್ನು ತೋರಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಈಗ ಟ್ರಂಪ್ ಹೇಳಿರೋದು. ಮಾತುಕತೆಗೆ ಅಮೆರಿಕ ಮುಂದಾಗ್ತಾ ಇದೆಯೇ ಹೊರತು ಇರಾನ್ ಈ ಮಾತುಕತೆಗೆ ಜಗ್ತಾ ಇಲ್ಲ ಅನ್ನೋದನ್ನ ಕೂಡ ಗಮನಿಸಬೇಕಾದಂಥ ಅಂಶ. ಅದರ ಜೊತೆಯಲ್ಲಿ ಹಾರ್ಮುಜ್ ಅನ್ನ ನೀವೇ ತೆರೆಯಿರಿ ಅಂತ ನ್ಯಾಟೋ ಸದಸ್ಯ ರಾಷ್ಟ್ರಗಳಿಗೆ ಹೇಳಿದ್ದಾರೆ. ಟ್ರಂಪ್ ಮಾತಿನ ಬೆನ್ನಲ್ಲೇ ಇರಾನ್ ಕೌಂಟರ್ ಕೂಡ ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂತಹ ಅಮೆರಿಕ ಉದ್ಯಮವನ್ನ ಈಗ ಇರಾನ್ ಟಾರ್ಗೆಟ್ ಮಾಡಿದೆ. ಅಮೆರಿಕದ 18 ಕಂಪನಿಗಳ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಕಂಪನಿಗಳು ಅನ್ನೋದನ್ನ ಗಮನಿಸೋದಾದ್ರೆ ಮೈಕ್ರೋಸಾಫ್ಟ್ ಆಗಿರ್ಬೋದು, ಗೂಗಲ್, ಆಪಲ್, ಇಂಟೆಲ್, IBM ಸೇರಿ 18 ಕಂಪನಿಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಟೆಸ್ಲಾ, ಬೋಯಿಂಗ್ ಸೇರಿ ಸರಿಸುಮಾರು 18 ಕಂಪನಿಗಳು ನಮ್ಮ ಗುರಿ ಅಂತ ಈಗ ಇರಾನ್ ಹೇಳಿದೆ. ಇವತ್ತು ರಾತ್ರಿ 8 ಗಂಟೆಯಿಂದ ದಾಳಿ ಮಾಡುವುದಾಗಿ ಇರಾನ್ ಘೋಷಣೆಯನ್ನ ಮಾಡಿರೋದು. ಒಂದು ಕಡೆಯಲ್ಲಿ ಟ್ರಂಪ್ ಯುದ್ಧವನ್ನ ನಿಲ್ಲಿಸುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇರಾನನ್ನ ನಾವು ಬಗ್ಗು ಬಡಿದಿದ್ದೇವೆ, ಇರಾನನ್ನ ಮಣಿಸಿದ್ದೇವೆ, ಇರಾನ್ ಸೋತಿದೆ, ಜಗತ್ತಿನ ಮುಂದೆ ತಲೆಬಾಗಿದೆ ಅನ್ನುವಂಥದ್ದನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಇರಾನ್ ಆ ರೀತಿಯಾಗಿ ಬಗ್ಗಿರೋದು ಕಾಣಿಸ್ತಾ ಇಲ್ಲ. ಟ್ರಂಪ್ ಮಾತಿನ ಬೆನ್ನಲ್ಲೇ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ. ಅಮೆರಿಕದಲ್ಲಿರುವಂಥ ಉದ್ಯಮವನ್ನ ಈಗ ಟಾರ್ಗೆಟ್ ಮಾಡಿರುವುದು 18 ಕಂಪನಿಗಳು ಈಗ ಇರಾನ್ನ ಪ್ರಮುಖ ಟಾರ್ಗೆಟ್ ಅನ್ನುವಂಥದ್ದನ್ನ ಇರಾನೇ ಹೇಳಿರೋದು. ಅದಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಆಪಲ್ ಆಗಿರ್ಬೋದು, IBM ಆಗಿರ್ಬೋದು, ಅದರ ಜೊತೆಯಲ್ಲಿ ಟೆಸ್ಲಾ, ಬೋಯಿಂಗ್ ಈ ಎಲ್ಲ ಕಂಪನಿಗಳು ಕೂಡ ಪ್ರಮುಖ ಕಂಪನಿಗಳು. ಅಮೆರಿಕಾದಲ್ಲಿ ನೆಲೆಸಿದೆ. ಅನೇಕ ಕಂಪನಿಯಲ್ಲಿ ಅನೇಕರು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಕಂಪನಿಗಳನ್ನು ನಾವು ಟಾರ್ಗೆಟ್ ಮಾಡಲಿದ್ದೇವೆ. ಇವತ್ತು ರಾತ್ರಿ 8 ಗಂಟೆಗೆ ದಾಳಿಯನ್ನು ಮಾಡುವುದಾಗಿ ಇರಾನ್ ಈಗ ಸೂಚನೆಯನ್ನು ಕೊಟ್ಟಿರೋದು, ಮನವಿಯನ್ನು ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂಥ ಕಂಪನಿಗಳೇ ಈಗ ಇರಾನ್ನ ನೆಕ್ಸ್ಟ್ ಟಾರ್ಗೆಟ್. ನ್ಯಾಟೋ ಸದಸ್ಯ ದೇಶಗಳ ವಿರುದ್ಧ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ಟ್ರಂಪ್ ಕರೆ ಕೊಟ್ಟಿದ್ರು, ಆದರೆ ಆ ಕರೆಗೆ ಯಾರು ಕೂಡ ಕಿವಿ ಕೊಟ್ಟಿಲ್ಲ. ಅಮೆರಿಕದ ನೆರವಿಗೆ ಬಂದಿಲ್ಲ, ನಮ್ಮ ನೆರವಿಗೆ ನೀವು ಬಂದಿಲ್ಲ, ನಿಮ್ಮ ನೆರವಿಗೆ ಅಮೆರಿಕ ಬರಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಟೋ ಸದಸ್ಯ ದೇಶಗಳ ವಿರುದ್ಧ. ಒಂದು ರೀತಿಯಲ್ಲಿ ನ್ಯಾಟೋ ಸದಸ್ಯ ದೇಶಗಳು ಈ ಕಡೆ ಬೆಂಬಲವನ್ನು ಕೊಡೋದಕ್ಕಾಗದೆ, ಬೆಂಬಲ ಕೊಟ್ಟರೆ ಇರಾನ್ ಕಡೆಯಿಂದ ಯುದ್ಧದ ಭೀತಿ, ದಾಳಿಯ ಭೀತಿ, ನೆರವಿಗೂ ಹೋಗೋದಕ್ಕಾಗದೆ ಒಂದು ರೀತಿಯಲ್ಲಿ ತಟಸ್ಥವಾಗಿ ನಿಂತಿದೆ. ನೀವು ನಮ್ಮ ನೆರವಿಗೆ ಬಂದಿಲ್ಲ ಅಂತ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನ್ಯಾಟೋ ಸದಸ್ಯ ದೇಶಗಳ ವಿರುದ್ಧವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಘನಘೋರ ಯುದ್ಧ ಈಗಾಗಲೇ ತಿಂಗಳು ಕಳೆದಿದೆ. ನಿಲ್ಲುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ ಇರಾನ್ ನಿಲ್ಲಿಸುವಂಥ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಇದರ ಮಧ್ಯದಲ್ಲಿ ಟ್ರಂಪ್ ಈ ಯುದ್ಧವನ್ನ ನಿಲ್ಲಿಸುವಂಥ ಯೋಚನೆ ಮಾಡಿದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಯುದ್ಧವನ್ನ ನಿಲ್ಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ರ ಟ್ರಂಪ್ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮಾತುಕತೆಗೆ ಅಮೆರಿಕ ಮುಂದಾಗ್ತಾ ಇದೆ. ಆದರೆ ಇರಾನ್ ಇದಕ್ಕೆ ಬಗ್ತಾ ಇಲ್ಲ. ಇರಾನನ್ನ ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಮುಕ್ತಾಯ ಮಾಡಿದ್ದೇನೆ, ತಾನಾಗೆ ಮುಕ್ತಾಯವಾಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ದೇಶಗಳು ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧವನ್ನ ನಾವು ನಿಲ್ಲಿಸೋದಕ್ಕೆ ಒಂದಷ್ಟು ಒಲವನ್ನು ತೋರಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಈಗ ಟ್ರಂಪ್ ಹೇಳಿರೋದು. ಮಾತುಕತೆಗೆ ಅಮೆರಿಕ ಮುಂದಾಗ್ತಾ ಇದೆಯೇ ಹೊರತು ಇರಾನ್ ಈ ಮಾತುಕತೆಗೆ ಜಗ್ತಾ ಇಲ್ಲ ಅನ್ನೋದನ್ನ ಕೂಡ ಗಮನಿಸಬೇಕಾದಂಥ ಅಂಶ. ಅದರ ಜೊತೆಯಲ್ಲಿ ಹಾರ್ಮುಜ್ ಅನ್ನ ನೀವೇ ತೆರೆಯಿರಿ ಅಂತ ನ್ಯಾಟೋ ಸದಸ್ಯ ರಾಷ್ಟ್ರಗಳಿಗೆ ಹೇಳಿದ್ದಾರೆ. ಟ್ರಂಪ್ ಮಾತಿನ ಬೆನ್ನಲ್ಲೇ ಇರಾನ್ ಕೌಂಟರ್ ಕೂಡ ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂತಹ ಅಮೆರಿಕ ಉದ್ಯಮವನ್ನ ಈಗ ಇರಾನ್ ಟಾರ್ಗೆಟ್ ಮಾಡಿದೆ. ಅಮೆರಿಕದ 18 ಕಂಪನಿಗಳ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ.
ಯಾವುದಾ ಕಂಪನಿಗಳು ಅನ್ನೋದನ್ನ ಗಮನಿಸೋದಾದ್ರೆ ಮೈಕ್ರೋಸಾಫ್ಟ್ ಆಗಿರ್ಬೋದು, ಗೂಗಲ್, ಆಪಲ್, ಇಂಟೆಲ್, IBM ಸೇರಿ 18 ಕಂಪನಿಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಟೆಸ್ಲಾ, ಬೋಯಿಂಗ್ ಸೇರಿ ಸರಿಸುಮಾರು 18 ಕಂಪನಿಗಳು ನಮ್ಮ ಗುರಿ ಅಂತ ಈಗ ಇರಾನ್ ಹೇಳಿದೆ. ಇವತ್ತು ರಾತ್ರಿ 8 ಗಂಟೆಯಿಂದ ದಾಳಿ ಮಾಡುವುದಾಗಿ ಇರಾನ್ ಘೋಷಣೆಯನ್ನು ಮಾಡಿರೋದು. ಒಂದು ಕಡೆಯಲ್ಲಿ ಟ್ರಂಪ್ ಯುದ್ಧವನ್ನು ನಿಲ್ಲಿಸುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಇರಾನನ್ನು ನಾವು ಬಗ್ಗು ಬಡಿದಿದ್ದೇವೆ, ಇರಾನನ್ನು ಮಣಿಸಿದ್ದೇವೆ, ಇರಾನ್ ಸೋತಿದೆ, ಜಗತ್ತಿನ ಮುಂದೆ ತಲೆಬಾಗಿದೆ ಅನ್ನುವಂಥದ್ದನ್ನು ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಇರಾನ್ ಆ ರೀತಿಯಾಗಿ ಬಗ್ಗಿರೋದು ಕಾಣಿಸ್ತಾ ಇಲ್ಲ. ಟ್ರಂಪ್ ಮಾತಿನ ಬೆನ್ನಲ್ಲೇ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ. ಅಮೆರಿಕದಲ್ಲಿರುವಂಥ ಉದ್ಯಮವನ್ನು ಈಗ ಟಾರ್ಗೆಟ್ ಮಾಡಿರುವುದು 18 ಕಂಪನಿಗಳು ಈಗ ಇರಾನ್ನ ಪ್ರಮುಖ ಟಾರ್ಗೆಟ್ ಅನ್ನುವಂಥದ್ದನ್ನು ಇರಾನೇ ಹೇಳಿರೋದು. ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಆಪಲ್ ಆಗಿರ್ಬೋದು, IBM ಆಗಿರ್ಬೋದು, ಅದರ ಜೊತೆಯಲ್ಲಿ ಟೆಸ್ಲಾ, ಬೋಯಿಂಗ್ ಈ ಎಲ್ಲ ಕಂಪನಿಗಳು ಕೂಡ ಪ್ರಮುಖ ಕಂಪನಿಗಳು. ಅಮೆರಿಕಾದಲ್ಲಿ ನೆಲೆಸಿದೆ. ಅನೇಕ ಕಂಪನಿಯಲ್ಲಿ ಅನೇಕರು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಕಂಪನಿಗಳನ್ನು ನಾವು ಟಾರ್ಗೆಟ್ ಮಾಡಲಿದ್ದೇವೆ. ಇವತ್ತು ರಾತ್ರಿ 8 ಗಂಟೆಗೆ ದಾಳಿಯನ್ನು ಮಾಡುವುದಾಗಿ ಇರಾನ್ ಈಗ ಸೂಚನೆಯನ್ನು ಕೊಟ್ಟಿರೋದು, ಮನವಿಯನ್ನು ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂಥ ಕಂಪನಿಗಳೇ ಈಗ ಇರಾನ್ನ ನೆಕ್ಸ್ಟ್ ಟಾರ್ಗೆಟ್. ನ್ಯಾಟೋ ಸದಸ್ಯ ದೇಶಗಳ ವಿರುದ್ಧ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ಟ್ರಂಪ್ ಕರೆ ಕೊಟ್ಟಿದ್ರು, ಆದರೆ ಆ ಕರೆಗೆ ಯಾರು ಕೂಡ ಕಿವಿ ಕೊಟ್ಟಿಲ್ಲ. ಅಮೆರಿಕಾದ ನೆರವಿಗೆ ಬಂದಿಲ್ಲ, ನಮ್ಮ ನೆರವಿಗೆ ನೀವು ಬಂದಿಲ್ಲ, ನಿಮ್ಮ ನೆರವಿಗೆ ಅಮೆರಿಕ ಬರಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಟೋ ಸದಸ್ಯ ದೇಶಗಳ ವಿರುದ್ಧ. ಒಂದು ರೀತಿಯಲ್ಲಿ ನ್ಯಾಟೋ ಸದಸ್ಯ ದೇಶಗಳು ಈ ಕಡೆ ಬೆಂಬಲವನ್ನು ಕೊಡೋದಕ್ಕಾಗದೆ, ಬೆಂಬಲ ಕೊಟ್ಟರೆ ಇರಾನ್ ಕಡೆಯಿಂದ ಯುದ್ಧದ ಭೀತಿ, ದಾಳಿಯ ಭೀತಿ, ನೆರವಿಗೂ ಹೋಗೋದಕ್ಕಾಗದೆ ಒಂದು ರೀತಿಯಲ್ಲಿ ತಟಸ್ಥವಾಗಿ ನಿಂತಿದೆ. ನೀವು ನಮ್ಮ ನೆರವಿಗೆ ಬಂದಿಲ್ಲ ಅಂತ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನ್ಯಾಟೋ ಸದಸ್ಯ ದೇಶಗಳ ವಿರುದ್ಧವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಘನಘೋರ ಯುದ್ಧ ಈಗಾಗಲೇ ತಿಂಗಳು ಕಳೆದಿದೆ, ನಿಲ್ಲುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ ಇರಾನ್ ನಿಲ್ಲಿಸುವಂಥ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಇದರ ಮಧ್ಯದಲ್ಲಿ ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸುವಂಥ ಯೋಚನೆ ಮಾಡಿದ್ದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಯುದ್ಧವನ್ನು ನಿಲ್ಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ರ ಟ್ರಂಪ್ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮಾತುಕತೆಗೆ ಅಮೆರಿಕ ಮುಂದಾಗ್ತಾ ಇದೆ, ಆದರೆ ಇರಾನ್ ಇದಕ್ಕೆ ಬಗ್ತಾ ಇಲ್ಲ. ಇರಾನನ್ನು ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಮುಕ್ತಾಯ ಮಾಡಿದ್ದೇನೆ, ತಾನಾಗೆ ಮುಕ್ತಾಯವಾಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ದೇಶಗಳು ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧವನ್ನು ನಾವು ನಿಲ್ಲಿಸೋದಕ್ಕೆ ಒಂದಷ್ಟು ಒಲವನ್ನು ತೋರಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸೂಚ್ಯವಾಗಿ ಈಗ ಟ್ರಂಪ್ ಹೇಳಿರೋದು. ಮಾತುಕತೆಗೆ ಅಮೆರಿಕ ಮುಂದಾಗ್ತಾ ಇದೆಯೇ ಹೊರತು ಇರಾನ್ ಈ ಮಾತುಕತೆಗೆ ಜಗ್ತಾ ಇಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಾದ